ಮೀನುಗಾರರು ಮೀನು ಹಿಡಿದು ತಂದಿದ್ದಾರೆ. ಒಂದು ಇರ್ಪೆ ಮತ್ತೆಲ್ಲ ಎಂತ ಪಯ್ಯ ಎಲ್ಲ ಚಿಕ್ಕ ಚಿಕ್ಕ ಮೀನಲ್ಲ. ಈಗ ಒಂದು ಇರ್ಪೆ ನಂಗಿದೆ. ಫ್ರೆಶ್ ಮೀನು ಈಗ ತಾನೇ ಹಿಡಿದದ್ದು. ನದಿ ನೀರೆಲ್ಲ ಫುಲ್ ಆಗಿದೆ ನೋಡಿ. ಇದೇ ನದಿಯಿಂದ ಅವರು ಮೀನು ಹಿಡಿದು ತಂದಿದ್ದಾರೆ. ಸೊ ಇವರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿದ್ವಿ, ಒಂದು ಮೀನು ಹಿಡಿಯುವ ನೆಟ್ಟನ್ನು ಹಾಕಿ ಒಂದು ತೋರಿಸಿ ಅಂತ ನನ್ನ ವ್ಯೂವರ್ಸಿಗೋಸ್ಕರ. ಹಾಗೆ ಇವರೀಗ ತೋರಿಸ್ತಾ ಇದ್ದಾರೆ ಈ ಬಲೆಯನ್ನು ಬಿಸಾಕಿ. ನೋಡಿ ಅವ್ರು ಹಾಕ್ತಾ ಇದ್ದಾರೆ. ಈಗ ನಾನು ಸ್ವಲ್ಪ ಝೂಮ್ ಮಾಡ್ತೇನೆ. ಇವರು ಕೂಡ ಮೊಬೈಲ್ ಇಟ್ಕೊಂಡು ನಿಂತಿದ್ದಾರೆ, ರೀಲ್ಸ್ ಮಾಡ್ತಾ ಇದ್ದಾರೆ ಅವರು. ನಾನು ವ್ಲಾಗ್ ಮಾಡ್ತಾ ಇದ್ದೇನೆ. ನೋಡಿ ಯಾಪಾಶ್ ಎಷ್ಟು ಚಂದ ಬಿಸಾಕಿದ್ರು ನೋಡಿ. ಅವರಿಷ್ಟು ದೂರ ಇದ್ದಾರೆ ಆಯ್ತಾ. ಈಗ ಅದನ್ನು ತೆಗಿತಾ ಇದ್ದಾರೆ ಇವ್ರು ನೋಡಿ. ರೀಲ್ಸ್ ಮಾಡ್ತಾ ಇದ್ದಾರೆ, ಎರಿತಾ ಇದ್ದಾರೆ. ಇನ್ನು ಸಿಗ್ಲಿಕ್ಕಿಲ್ಲ ಇದು. ಜಸ್ಟ್ ನಿಮಗೆ ಕೆಲವರು ಕಮೆಂಟ್ಸ್ ಮಾಡ್ತಾರೆ ಮೀನು ಹಿಡಿಯೋ ವ್ಲಾಗ್ಸ್ ಮಾಡಿ ಅಂತ. ಎಂತ ಗೊತ್ತುಂಟ, ಮೀನು ಹಿಡಿಯೋ ವ್ಲಾಗ್ಸ್ ಮಾಡಿ ಕಷ್ಟನೇ. ನಮ್ಮದು ಇದು ನೆಟ್ಟೆಲ್ಲ ಹಾಳಾಗಿರಲಿಲ್ಲ ಅಂದರೆ ನಾವು ಹಾಕ್ತಾ ಇದ್ವಿ, ಏಡಿ ಆದರೆ ಹಿಡಿಬೋದು. ಈ ಸತಿ ನಾವು ಸಹ ಅಷ್ಟೊಂದು ಇಂಟ್ರೆಸ್ಟ್ ತಗೊಳ್ಳಿಲ್ಲ ಮೀನು ಹಿಡಿಯೋದು ವ್ಲಾಗ್ಸ್ ಮಾಡಲಿಕ್ಕೆ. ನೋಡಿ ಇದು ಕಸ ಸಿಗ್ತದಲ್ಲ, ಇಲ್ಲಿ ಹತ್ತಿರ ಬಿಸಾಕಿದ್ರೆ ಕಸ ಸಿಗ್ತದೆ. ಅವರು ಆಚೆ ಎಲ್ಲ ಹೋಗಿ ಬಿಸಾಕ್ತಾರೆ ಬೋಟಲ್ಲಿ ಹೋಗಿ. ನಮ್ಮ ಊರಿನವರು ಸಹ ಸುಮಾರು ಜನ ಇದ್ದಾರೆ ಮೀನು ಹಿಡಿಯುವವರು. ಇಲ್ಲಿ ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಮೀನು ಸಿಕ್ಕಲಿ. ಒಂದು ಮೀನು ಸಿಕ್ಕಿದೆ. ಒಂಜಿ ಮೀನು ಉಂಡತೆ ಒಂಜಿ ಮೀನುಂಡು. ಉಪ್ಪಾಡು ಉಪ್ಪಾಡು. ಒಂದು ಮೀನು ಸಿಕ್ಕಿದ್ದು ನೋಡಿ, ಇಲ್ಲೇ ಬಿಸಾಕಿದ್ದು. ನಮ್ಮದು ನೆಟ್ ಅದು ಚಿಕ್ಕ ನೆಟ್. ಬೇಕಿದ್ರೆ ಹೊಸತು ಇದೇ ಎಷ್ಟು ದೊಡ್ಡ ತರಬೇಕು. ಬಟ್ ಮೀನು ಹಿಡಿಲಿಕ್ಕೆ ಗೊತ್ತಿರಬೇಕಲ್ಲ, ಇದು ಬಿಸಾಡಲಿಕ್ಕೆ ಗೊತ್ತಿರಬೇಕು. ನಾನೊಂದ್ಸತಿ ಬಿಸಾಡಿದ್ದೆ ಹೋದ ವರ್ಷ, ನೀವು ನೋಡಿರ್ಬೋದು ವಿಡಿಯೋದಲ್ಲಿ. ಮಾಲ ತೆಕ್ಕೊಂಡು ಮಾಲ ಮೀನು ಸಿಕ್ಕಿದೆ. ರೆಡ್ ಉಂಡು. ನಿಜ ಒಂಜಿ 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 ಒಂದು ಬಿದ್ದಿದೆ ಅಂತೆ ನೋಡಿ. ಒಂದು ಮಾಲ ಸಿಕ್ಕಿದೆ. ಇಲ್ಲಿ ಹತ್ತಿರ ಹತ್ರ ಜಾಸ್ತಿ ಮಾಲನೇ ಸಿಕ್ಕುದು. ಮಾಲ ಕಸ ತೆಗಿಲಿಕ್ಕೆ ಕಷ್ಟ ಇದರಲ್ಲಿ. ಹಾಯ್ ಎಲ್ಲರಿಗೂ. ಇವತ್ತು ಸ್ಯಾಟರ್ಡೆ ಬೆಳಿಗ್ಗೆನೆ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. 9:30 ಆಯ್ತು. ಹಾಗೆ ಸ್ವಲ್ಪ ಬಟ್ಟೆ ಇತ್ತು, ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ಬಟ್ಟೆ ಇತ್ತು. ಯಾಕಂದ್ರೆ ನಾನು 2 ಡೇಸಿಗೊಮ್ಮೆ ವಾಷಿಂಗ್ ಮಿಷಿನ್ಗೆ ಹಾಕೋದು ಬಟ್ಟೆ. ಇವತ್ತು ವಾಷಿಂಗ್ ಮಿಷಿನ್ ಹಾಳಾಗಿದೆ ಆಯ್ತಾ. ಸೊ ಹಾಗೆ ಬಟ್ಟೆ ಎಲ್ಲ ನನಗೆ ಈಗ ಒಗಿಲಿಕ್ಕೆ ಸಿಗ್ತಾ ಉಂಟು. ಸುಮಾರು ಉಂಟು ಬಟ್ಟೆ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ತುಂಬಾ ಬೇಜಾರಿನ ವಿಷಯ ಏನಂದ್ರೆ, ನಮ್ಮ ಕೋಳಿ ಮರಿ ಉಂಟಲ್ಲ, 4 ಇತ್ತಲ್ಲ, ಅದೇನಾಗಿದೆ ಅಂದ್ರೆ ಇವತ್ತು ಬೆಳಿಗ್ಗೆ ಮಾವನವರು ಬೇಗ ಎದ್ದು ಆ ಕೋಳಿ ಮರಿಯನ್ನ ಇಲ್ಲಿ ತಂದು ಬಿಟ್ಟಿದ್ದಾರೆ. ಯಾವಾಗ್ಲೂ ನಾನು ಅಥವಾ ನನ್ನ ಮಗ ಬಿಡುದಾಯ್ತಾ, ಇವತ್ತು ಅವರು ಬಿಟ್ಟಿದ್ದಾರೆ, ಬೇಗ ಬಿಟ್ಟಿದ್ದಾರೆ. ಅದನ್ನು ಬಿಟ್ಟು ಅದಕ್ಕೆ ತಿಂಡಿ ಎಲ್ಲ ಹಾಕಿ ಅವರು ಆಚೆ ಹೋಗಿದ್ದಾರೆ ಬೇರೆ ಕೆಲಸ ಮಾಡ್ಲಿಕ್ಕೆ. ಇಲ್ಲಿ ಯಾರಿರ್ಲಿಲ್ಲ ನೋಡಿ. ಸೊ ಅಲ್ಲಿ ಓಪನ್ ಉಂಟು ನೋಡಿ, ನಿಮ್ಗೆ ಕಾಣ್ತದ. ಅಲ್ಲಿಂದ ಹದ್ದು ಬಂದು ಒಂದು ಕೋಳಿ ಮರಿಯನ್ನ ಎತ್ತುಕೊಂಡು ಹೋಗಿದೆ. ಅಂದ್ರೆ ಹೇಗೆ ಗೊತ್ತಾಯ್ತು ಅಂದ್ರೆ, ನನ್ನ ಯಜಮಾನ್ರು ಇಲ್ಲಿ ವಾಷಿಂಗ್ ಮೆಷಿನ್ ಸ್ವಲ್ಪ ನೋಡ್ಲಿಕ್ಕೆ ಬಂದಿದ್ರು. ಸೊ ಅವರು ಆಚೆ ತಿರುಗಿ ಈಚೆ ತಿರುಗುವಾಗ ಹದ್ದು ಕೊಂಡೋಗಿ ಆಗಿದೆ ಆಯ್ತಾ. ಹಾಗೆ ತುಂಬಾ ಬೇಜಾರಾಯ್ತು. ನನ್ನ ಮಗನಿಗೆ ಸಹ ತುಂಬಾ ಬೇಜಾರಾಯ್ತು. ಯಾರು ಬಿಟ್ಟದು ಅಂತ ಕೇಳ್ತಾ ಇದ್ದ. ನಾನಲ್ಲ ಬಿಡುದು, ಯಾಕೆ ಬಿಟ್ಟದು ಅಂತ ಅವನು ಸಹ ಹೇಳ್ತಾ ಇದ್ದ. ಅಜ್ಜಿ ಹತ್ರ ಹೋಗಿ ಹೇಳ್ತಾ ಇದ್ದ, ಅದನ್ನು ಬೇಗ ಬಿಟ್ಟಿದ್ದಾರೆ ಇವತ್ತು ಅಂತ. ಹಾಗೆ ಸೊ ಈಗ 3 ಮರಿ ಉಂಟು. ಅದೇ ಒಂದು ಬೆಳಿಗ್ಗೆ ಎದ್ದ ಕೂಡಲೇ ಅದೊಂದು ಬ್ಯಾಡ್ ನ್ಯೂಸ್ ನಮಗೆ. ಹಾಗೆ ಈಗ ಮತ್ತೆ ಸೆಕೆಂಡ್ ಬ್ಯಾಡ್ ನ್ಯೂಸ್, ವಾಷಿಂಗ್ ಮಿಷಿನ್ ಕೂಡ ಹಾಳಾಯ್ತು ನೋಡಿ, ಅದು ಸಹ ಒಂದು. ಈಗ ಬಟ್ಟೆ ಒಗಿತಾ ಇದ್ದೇನೆ. 2 ದಿನದ ಬಟ್ಟೆ ಉಂಟು. ನಾನಂದ್ರೆ 2 ದಿನಕ್ಕೆ ಒಮ್ಮೆ ವಾಷಿಂಗ್ ಮಿಷಿನ್ ಹಾಕೋದು, ಡೈಲಿ ಹಾಕೋದಿಲ್ಲ. ಹಾಗೆ ಕರೆಂಟ್ ಬಿಲ್ ಎಲ್ಲ ಜಾಸ್ತಿ ಬರ್ತದಲ್ಲ, ಹಾಗೆ ಒಮ್ಮೆಲೆ ಹಾಕೋದು 2 ದಿನಕ್ಕೆ ಒಮ್ಮೆ. ಹಾಗೆ ಬಟ್ಟೆ ಒಗೆಯುವಾಗ ಇವಳು ಬಂದೇ ಬರ್ತಾಳೆ. ಅಂದ್ರೆ ಈಗ ಇವತ್ತು ರಜೆ ಅಲ್ಲ, ಇವತ್ತು ಮಳೆ ಕೂಡ ಇಲ್ಲ. ನಮ್ದು ಸ್ವಲ್ಪ ನೀರೆಲ್ಲ ಹಿಂದೆ ಹೋಗ್ತಾ ಉಂಟು, ಮಳೆ ಇಲ್ಲ. ಇವತ್ತು ಸ್ವಲ್ಪ ಬಿಸಿಲು ಉಂಟು. ಎಲ್ಲರ ಮನೆಯಲ್ಲಿ ಇವತ್ತು ಫಸ್ಟ್ ಕೆಲಸ ಮಾಡುದೇನಂದ್ರೆ ಬಟ್ಟೆ ಒಗೆಯೋದು, ಬಟ್ಟೆಯನ್ನು ಹೊರಗೆ ಹಾಕುದು ಒಣಗ್ಲಿಕ್ಕೆ. ಹಾಗೆ ನಾನು ಬಟ್ಟೆ ಒಗೆಯುವಾಗ ಇವಳು ಬಂದೇ ಬರ್ತಾಳೆ. ಅವಳದ್ದು ಚಿಕ್ಕ ಚಿಕ್ಕ ಬಟ್ಟೆ ಎಲ್ಲ ಇರ್ತದಲ್ಲ, ಅದು ಅವಳು ಒಗಿತಾಳೆ ನೋಡಿ. ಈಗ 2 ಬಟ್ಟೆ ಅವಳು ಒಗ್ದು ಇಟ್ಟಿದ್ದಾಳೆ ಅಲ್ಲಿ.
ಅವಳಿಗೆ ಬಟ್ಟೆ ಒಗೆಯೋದಂದ್ರೆ ತುಂಬಾ ಇಷ್ಟ. ಹಾಗೆ ನಾನು ಸಹ ಮಾಡಿ ಅಂತ ಬಿಡುದು. ಯಾಕೆ ಗೊತ್ತುಂಟಾ, ನಾವೆಲ್ಲ ಚಿಕ್ಕ ಇರುವಾಗ ಅಮ್ಮನವರು ನಮ್ಗೆ ಒಂದು ಕೆಲಸ ಸಹ ಮಾಡ್ಲಿಕ್ಕೆ ಬಿಡ್ತಾ ಇರ್ಲಿಲ್ಲ ಆಯ್ತಾ. ನೀವು ಓದಿದ್ರೆ ಸಾಕು, ಇದೆಲ್ಲ ಕೆಲಸ ಮಾಡುದು ಬೇಡ ಅಂತ ಹೇಳ್ತಾ ಇದ್ರು. ಬಟ್ ನಾನು ಏನಂದ್ರೆ, ನಂದು ಅನಿಸಿಕೆ ಏನಂದ್ರೆ, ಮಕ್ಕಳಿಗೆ ಕೆಲಸ ಚಿಕ್ಕ ಇರುವಾಗ್ಲೇನೆ ಕಲಿಸ್ಬೇಕು. ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಅದನ್ನ ಮಾಡ್ಲಿಕ್ಕೆ ಬಿಡ್ಬೇಕು, ಇಲ್ಲಾಂದ್ರೆ ದೊಡ್ಡಾದ ನಂತರ ಕಷ್ಟ ಆಗ್ತದೆ. ಹಾಗೆ ಚಿಕ್ಕ ಇರುವಾಗ್ಲೇನೆ ಕೆಲಸ ಮಾಡಿದ್ರೆ ಒಳ್ಳೇದಲ್ಲ. ಅವರವರ ಕೆಲಸ, ಬೇರೆ ಯಾವುದು ಬೇಡ. ಬಟ್ಟೆ ಒಗೆಯುವುದಾಗ್ಲಿ, ಸ್ವಲ್ಪ ಮನೆ ಕ್ಲೀನ್ ಮಾಡುದಾಗ್ಲಿ ಅಲ್ವಾ, ಚಿಕ್ಕ ಇರುವಾಗ್ಲೇನೆ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು. ಅವ್ರಿಗೆ ಅದರಲ್ಲಿ ಇಂಟ್ರೆಸ್ಟ್ ಬಂದ್ರೆ ಸಾಕು, ಮಾಡಲೇಬೇಕಂತೇನಲ್ಲ. ಆ ಕೆಲಸ ಮಾಡ್ಲಿಕ್ಕೆ ಒಂದು ಇಂಟ್ರೆಸ್ಟ್ ಇರ್ಬೇಕು ಮಕ್ಕಳಿಗೆ. ಹಾಗೆ ಇವಳಿಗಂತೂ ತುಂಬಾ ಇಂಟ್ರೆಸ್ಟ್ ಬಟ್ಟೆ ಒಗಿಲಿಕ್ಕೆ. ನೋಡಿ, ಅವಳ ಬಟ್ಟೆ ಅವಳೇ ಒಗಿತಾಳೆ. ಬಟ್ ಮತ್ತೆ ನಾನು ಸಹ ಅದನ್ನು ಸರಿಯಾಗಿ ಒಗಿತೇನೆ. ಬಟ್ ಅವಳು ಒಗೆಯುವಾಗ ನಾನು ಬಿಡ್ತೇನೆ. ಬಟ್ ನನಗೆ ಉಪದ್ರ ಆದ್ರೆ ಮಾತ್ರ ನಾನು ಅವಳನ್ನ ಆಚೆ ಕಲಿಸ್ತೇನೆ. ಹಾಗೆ ಈಗ ಸರ್ಫಿಗೆಲ್ಲ ಹಾಕಿ ಇಡುವ ಬಟ್ಟೆ, ಮತ್ತೆ ವಾಶ್ ಮಾಡುವ. ಮತ್ತೊಂದು ಅರ್ಧ ಗಂಟೆ ಬಿಟ್ಟು ಇದನ್ನು ವಾಶ್ ಮಾಡಿದೆ ಆಯ್ತು. ಅಷ್ಟೊತ್ತಿಗೆ ನಮಗೆ ಅಡುಗೆಗೆ ಎಂತ ಗೊತ್ತುಂಟಾ, ಮೀನು ತರಕಾರಿ ಅದು ತರಲಿಕ್ಕೆ ಉಂಟು. ಹಾಗೆ ಏನು ಸಿಗ್ತದೆ ನೋಡುವ. ಶನಿವಾರ ನನಗೆ ಒಣ ಮೀನು ಮತ್ತು ಬಟಾಟೆ ಹಾಕಿ ಸಾರು ಮಾಡಲಿಕ್ಕೆ ಮನಸ್ಸು. ಬಟ್ ಅದುವೇ ನೋಡಬೇಕು. ಒಣ ಮೀನು ತರಲಿಕ್ಕೆ ನನಗೆ ಅಲ್ಲಿ ಸ್ಟೇಟ್ ಬ್ಯಾಂಕ್ ಹತ್ರ ಹೋಗಬೇಕು. ಅಷ್ಟು ದೂರ ಹೋದರೆ ಟೈಮ್ ಸಾಕಾಗಲಿಕ್ಕಿಲ್ಲ ಅಂತ ಹೇಳಿ ನಾನು ಸ್ವಲ್ಪ ಹಾಕ್ತೇನೆ, ಮತ್ತೆ ಜಾಸ್ತಿ ಹಾಕುದಿಲ್ಲ. ಮತ್ತೆ ಯಾಕಂದರೆ ಮತ್ತೆ ನಾನು ಸೋಪಲ್ಲಿ ಕೂಡ ಇದನ್ನು ತೊಳಿತೇನೆ. ಸ್ವಲ್ಪ ಹಾಕಿಟ್ಟರೆ ಕೂಡ ಸೋಪ್ ಹಾಕ್ತೇನೆ ನಾನು. ಹಾಗೆ ಬಟ್ಟೆ ಇವತ್ತು ತುಂಬ ಇದೆ ಆಯಿತಾ. ಇನ್ನೂ ಸಹ ಬಟ್ಟೆ ಉಂಟು, ಅದು ಬೇರೆ ಕಡೆ ಇಟ್ಟಿದ್ದೇನೆ, ಬ್ಲ್ಯಾಂಕೆಟ್ಸ್ ಎಲ್ಲ. ಇದಾದ ನಂತರ ನೆಕ್ಸ್ಟ್ ಅದನ್ನು ಸೋಗಲಿಕ್ಕೆ ಉಂಟು. ಹಾಗೆ ಸಂಜೆ ನಾನು ಮಿಷಿನಿಗೆ ಹಾಕುವಾಗ ಡೈಲಿ ಹಾಕುವುದಿಲ್ಲ ಮಿಷಿನಿಗೆ, 2 ಡೇಸಿಗೊಮ್ಮೆ ಆ ಥರ ಹಾಕೋದು. ಹಾಗೆ ನನಗೆ ಬಟ್ಟೆ ಜಾಸ್ತಿ ಆಗಿದೆ. ಆಯಿತು, ಇನ್ನು ಮಾರ್ಕೆಟ್ಗೆ ಹೋಗ್ತೇನೆ, ಅಲ್ಲಿನ ವ್ಲಾಗನ್ನು ಶೇರ್ ಮಾಡ್ತೇನೆ. ನಮ್ಮ ಕೋಳಿ ವಾಕ್ ನೋಡಿ. ಇದರಲ್ಲಿ ಒಂದು ಚಂದದ್ದು ಕೋಳಿ ನಮ್ಮ ನಾಯಿ ಅಟ್ಯಾಕ್ ಮಾಡಿ ಹೋಯ್ತಲ್ಲ, ವೈಟ್ ಕಲರ್. ಇದು ಚಂದ ಇತ್ತಾಯ್ತು ಅದು. ಈಗ ಒಂದು ಕೋಳಿ ಮರಿ ಹೋಯ್ತು, ಒಂದು ಕೋಳಿ ಹೋಯ್ತು ಫಟಾಫಟ್. ಇನ್ನು ನಾಳೆ ಯಾವುದಾದ್ರೂ ಹೋಗ್ತದೆ, ನೋಡಬೇಕು ಎಂತ ಆಗ್ತದೆ ಅಂತ. 2 ಏನಾದರೂ ಆದರೆ 3ನೇದು ಹಾಗೆ ಆಗ್ತದೆ ಅಂತ ಹೇಳ್ತಾರೆ. ಹಾಗೆ ಎಂತ ಆಗ್ತದೆ ನೋಡಬೇಕು ನಾಳೆ. ನಾಯಿ ನೋಡಿ ನೀರಲ್ಲಿ ಸ್ವಿಮ್ಮಿಂಗ್ ಮಾಡಿ ಬಂದದ್ದು. ಇಲ್ಲೇ ಹತ್ತಿರ ಮೀನು ಮಾರ್ಕೆಟ್ಗೆ ಹೋಗ್ತಾ ಇದ್ದೇವೆ. ಅಲ್ಲೇ ತರಕಾರಿ ಕೂಡ ಮಾರುಕಟ್ಟೆ ಅದರ ಪಕ್ಕದಲ್ಲೇ ಇದೆ. ಸೊ ಹಾಗೆ ಅಲ್ಲಿ ಎಂತ ಮೀನು ಸಿಗ್ತದೆ ನೋಡ್ಬೇಕು, ಅದರ ಮೇಲೆ ಮತ್ತೆ ಡಿಸೈಡ್ ಮಾಡೋದು ಏನು ಮಾಡೋದು ಅಂತ. ಮಾಡೋದೆಂತ ಅದೇ ಸಾರು ಮಾಡೋದು, ಫ್ರೈ ಮಾಡೋದಾ ಸಾರು ಮಾಡೋದು, ಅದೇ, ಬೇರೆ ಸ್ಪೆಷಲ್ ಮಾಡೋದಿಲ್ಲ ನಾವು. ಹಾಗೆ ಸೊ ಅಲ್ಲಿ ಹೋಗಿ ನೋಡಬೇಕು. ತರಕಾರಿ ಸಹ ನಾನೇನು ಡಿಸೈಡ್ ಮಾಡಲಿಲ್ಲ ಏನು ಬೇಕು ಅಂತ. ಅಲ್ಲಿ ಹೋಗಿ ನನಗೆ ಏನಾದರೂ ಒಳ್ಳೇದಂತ ಆದರೆ ಅದನ್ನು ತರಕಾರಿಯನ್ನು ತರ್ತೇನೆ, ತಂದು ಉಪ್ಪು ಕರಿ ಮಾಡುವಂತ ಇದ್ದೇನೆ. ಹಾಗೆ ಇವತ್ತು ರೆಸಿಪಿಗೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ಏನು ಹಾಕೋದು ಅಂತ. ಮನೇಲಿ ಸ್ವಲ್ಪ ಬೋನ್ಲೆಸ್ ಚಿಕನ್ ಉಂಟು, ಅದರದ್ದೇನಾದರೂ ರೆಸಿಪಿ ಮಾಡುವ ಅಂತ ಅಂದ್ಕೊಳ್ಳೋದು. ಹಾಗೆ ನೋಡಬೇಕು ಏನು ಅಂತ. ಮೀನು ಮಾರುಕಟ್ಟೆಗೆ ಬಂದಿದ್ದೇನೆ. ಸೊ ಎಂತ ತಗೊಳ್ಬೇಕು ಅಂತ ಕನ್ಫ್ಯೂಷನ್. ಅದು ಬಂಗುಡೆ, ಬೂತಾಯಿ, ಪೈಯೆ, ನಂಗು, ಬೇರೆ ಬೇರೆ ಮೀನು ಉಂಟು. ಬಟ್ ನಾವು ಸಾಮಾನ್ಯವಾಗಿ ಮಾಮೂಲಿ ಅದೇ ಮೀನನ್ನು ತಗೊಳ್ಳೋದಲ್ಲ. ಹಾಗೆ ಕನ್ಫ್ಯೂಷನ್ ಆಗ್ತಾಯಿತ್ತು ನನಗೆ. ಮತ್ತು ರೇಟ್ಸ್ ಕೇಳುವಾಗ ಕೆಲವೊಂದು ಮೀನು ಬೇಡ ಅಂತಲೇ ಆಗ್ತದೆ. ಹಾಗೆ ನಾನು ಇವತ್ತು ಚಿಕ್ಕ ಸೈಜಿದ್ದು ಎಟ್ಟಿ ತಗೊಂಡೆ. ನನಗೆ ಏನು ಫ್ಲ್ಯಾಶ್ ಆಯಿತು ಅಂದರೆ, ಸ್ವಲ್ಪ ಬಟಾಟೆ ಉಂಟು ಮನೆಯಲ್ಲಿ, ಆಲೂಗಡ್ಡೆ, ಅದನ್ನು ಎಟ್ಟಿಗೆ ಹಾಕಿ ಕಾಂಬಿನೇಷನ್ ಮಾಡಿ ಸಾರು ಮಾಡುವ ಅಂತ. ಅದು ಒಳ್ಳೆಯದಾಗ್ತದೆ, ಅದೊಂದು ಒಳ್ಳೆಯ ಕಾಂಬಿನೇಷನ್. ಹಾಗೆ ಯೋಚನೆ ಮಾಡಿ ಚಿಕ್ಕ ಸೈಜಿದು ಎಟ್ಟೆಯನ್ನು ತಗೊಂಡೆ. ಅಂದರೆ ಅದಕ್ಕೆ ಈ ಮೀಡಿಯಮ್ ಸೈಜಿದು ಎಟ್ಟೆ ಎಲ್ಲ ಒಳ್ಳೆಯದಾಗ್ತದೆ. ದೊಡ್ಡ ಸಿಗಡಿ ತಗೊಂಡ್ರೆ ಅಷ್ಟೊಂದು ಟೇಸ್ಟ್ ಇರಲ್ಲ ಆ ಕಾಂಬಿನೇಷನ್ ಮಾಡಿರುವಂಥ ಸಾರಿಗೆ. ಹಾಗಾಗಿ ಈ ಸೈಜಿದು ಎಟ್ಟೆಯನ್ನು ತಗೊಂಡೆ. ಇದಕ್ಕೆ 220 ಇವತ್ತು ಕೆಜಿಗೆ, ಪರವಾಗಿಲ್ಲ ಅಂತ ಅನಿಸ್ತು. ಮತ್ತು ದೊಡ್ಡದಕ್ಕೆ 500 ರೂಪಾಯಿನ ಹೇಳಿದರು. ಹಾಗೆ ಅಲ್ಲೇ ಪಕ್ಕದಲ್ಲಿ ತರಕಾರಿದು ಶಾಪ್ ಇತ್ತು. ನನಗೆ ಇನ್ನು ಡಿಟಾಕ್ಸ್ ಜ್ಯೂಸ್ ಕುಡಿಲಿಕ್ಕೆ ಬೂದು ಕುಂಬಳಕಾಯಿ ಮತ್ತು ಸ್ವಲ್ಪ ಕಾರ್ನ್ ತಗೊಂಡೆ. ಸಂಜೆ ಹೊತ್ತಿಗೆ ಕಾರ್ನ್ ಚಾಟ್ ಏನಾದರೂ ಮಾಡಿ ತಿನ್ಬೋದಲ್ಲ ಅಂತ ಹೇಳಿ ತಗೊಂಡೆ. ಅಷ್ಟೇ, ಮಶ್ರೂಮ್ ಬೇಕಿತ್ತು, ಇವತ್ತು ತಗೊಳ್ಳಿಲ್ಲ. ಇನ್ನು ನೆಕ್ಸ್ಟ್ ವೀಕ್ ಅಂದರೆ ಈ ವಾರದಲ್ಲಿ ಮಧ್ಯದಲ್ಲಿ ಒಮ್ಮೆ ಬರಲಿಕ್ಕೆ ಉಂಟು ತರಕಾರಿ ತಗೊಳ್ಳಿಕ್ಕೆ, ಆವಾಗ ತಗೊಳ್ಳುವ ಅಂತ. ಒಂದು ಬ್ರೋಕೋಲಿ ಮತ್ತು ಮಶ್ರೂಮ್ ಎಲ್ಲ ಹಾಗೆ. ಮತ್ತು ಈಗ ಇಲ್ಲಿ ಮಾವನವರು ಎಟ್ಟಿಯನ್ನು ಕ್ಲೀನ್ ಮಾಡಿ ಇಟ್ಟಿದ್ದಾರೆ ನೋಡಿ. ಖಾಲಿ ತಲೆ ಮತ್ತು ಅದರ ಕಾಲನ್ನು ತೆಗೆಯೋದು, ಮತ್ತು ಅದರ ಬೆನ್ನಿದು ಹಿಂದೆದು ಕಪ್ಪಿದಿರ್ತಲ್ಲ ಅದನ್ನು ತೆಗಿಬೇಕು. ಅಂದರೆ ಸಿಪ್ಪೆ ಇಟ್ಟೆ ಅದನ್ನು ತೆಗಿಬೇಕು. ಒಳ್ಳೆದಾಗ್ತದೆ ನೋಡಿ. ನೋಡಿ ತೆಗಿತಾ ಇದ್ದದ್ದು ನೋಡಿ, ಕಾಣ್ತದ? ಹಾಗೆ ಈ ಥರ ಕ್ಲೀನ್ ಮಾಡಿದೆ, ಭಾರಿ ಒಳ್ಳೆದಾಗ್ತದೆ. ಇದರದ್ದು ಕವರ್ ಹಾಗೆ ಉಂಟು. ಸೊ ಹಾಗೆ ಇದಕ್ಕೆ ಒಳ್ಳೆಯದೊಂದು ಸಾರು ಮಾಡುವ ಅಂತ. ಸೊ ಇದರ ಸಾರಿದು ರೆಸಿಪಿ ನಿಮಗೆ ಬೇಕಿದ್ದರೆ ಮ್ಯಾಂಗ್ಳೂರ್ ರೆಸಿಪೀಸ್ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಇದು ಸಿಗ್ತದೆ, ಅಥವಾ ಫೇಸ್ಬುಕ್ ಪೇಜಲ್ಲಿ ಸಿಗ್ತದೆ. ಲಿಂಕ್ ಬೇಕಿದ್ದರೆ ಈ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ, ಅಲ್ಲಿಂದ ಚೆಕ್ ಮಾಡ್ಬೋದು. ಸೂಪರಾಗಿರುವಂಥ ಸಾರು ರೆಡಿಯಾಗಿದೆ. ಇಂಥದ್ದೆಲ್ಲ ಕಾಂಬಿನೇಷನ್ ಮಾಡಿ ಸಾರು ಮಾಡಿದರೆ ಆ ದಿನ ಸಾರು ಬೇಗ ಖಾಲಿ ಆಗೋದು ಆಯಿತಾ. ನೆಕ್ಸ್ಟ್ ಡೇ ನಮಗೆ ದೋಸೆ ತಿನ್ನಲಿಕ್ಕೆ ಸಾರೇ ಇರೋದಿಲ್ಲ.
ಹಾಗೆ ಇಂಥ ಸಾರೆಲ್ಲ ಬೇಗ ಅಂದರೆ ಒಂದು ಬೌಲಲ್ಲಿ ತಗೊಂಡು ಸೂಪು ಕುಡಿದಾಗೆ ಕುಡಿತಾರೆ ಇಂಥ ಸಾರನ್ನು, ಅಷ್ಟು ಒಳ್ಳೆಯದಾಗ್ತದೆ. ಗುಡ್ ಮಾರ್ನಿಂಗ್. ಇದು ಸಂಡೇ ಬೆಳಿಗ್ಗೆ 11 ಗಂಟೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇಲ್ಲಿ ರೆಸಿಪಿ ಆಗ್ತಾ ಉಂಟು, ಗ್ರೀನ್ ಚಿಲ್ಲಿ ಚಿಕನ್ ರೆಸಿಪಿ, ಭಾರಿ ಒಳ್ಳೆಯದಾಗ್ತದೆ ಇದು. ಹಾಗೆ ಸಂಡೇ ಸ್ಪೆಷಲ್ ಮಾಡ್ತಾ ಇದ್ದೇವೆ. ಹಾಗೆ ನಾನು ಹೇಳಿದಾಗೆ 2 ಇನ್ಸಿಡೆಂಟ್ ಆದ ನಂತರ ಮತ್ತೊಂದು ಇನ್ಸಿಡೆಂಟ್ ಆಗೇ ಆಗ್ತದೆ ಅಂತ ಹೇಳಿ ನಮ್ಮದು ಹುಂಜ ಉಂಟಲ್ಲ ಅದನ್ನು ಸಹ ನಾನು ಅಟ್ಯಾಕ್ ಮಾಡಿದೆ. ಹಾಗೆ ಅದು ನಾವು ತಿನ್ನೋದಿಲ್ಲ, ಮಾವನವ್ರು ಮಾತ್ರ ತಿಂತಾರೆ. ಅದನ್ನು ಕಟ್ ಮಾಡಿ ತಿಂತಾ ಇದ್ದಾರೆ ಅವರು. ನಮಗೆ ಬೇರೆ ಬ್ರಾಯ್ಲರ್ ಚಿಕನ್ ತಂದಿದ್ದೇವೆ. ಸೊ ಅದು ರೆಸಿಪಿ ಆಗ್ತಾ ಉಂಟು ಇಲ್ಲಿ. ಇನ್ನು ಇದು ಅಡುಗೆ ಎಲ್ಲ ಆದ ನಂತರ ತೋರಿಸ್ತೇನೆ ನಿಮಗೆ ಯಾವ ರೀತಿ ಬರುತ್ತೆ ಅಂತ. ಇದು ಚಪಾತಿ, ರೋಟಿ, ವೈಟ್ ರೈಸಿಗೆಲ್ಲ ಭಾರಿ ಒಳ್ಳೆಯದಾಗ್ತದೆ, ದೋಸೆಗೆಲ್ಲ. ನೀರಲ್ಲ, ಪೆಟ್ರೋಲ್. ಇದಕ್ಕೆ ಹಾಕುವ. ಪೆಟ್ರೋಲ್ ಇಲ್ಲ, ನೀರು ಪೆಟ್ರೋಲ್. ಅದನ್ನೇ ಹಾಕು ಇದಕ್ಕೆ ಸ್ವಲ್ಪ. ಸ್ವಲ್ಪ ಇಲ್ಲ, ಅಂಗಡಿಗೆ ಹೋಗ್ಬೇಕು, ಅಂಗಡಿಗೆ ಸಿಕ್ಕುತ್ತದೆ ಪೆಟ್ರೋಲ್. ಎಲ್ಲಿ ಅಂಗಡಿ? ಅದು ಬೇರೆ ಕಲ. ಅದೆಲ್ಲಿ ಉಂಟು? ನಮ್ಮದ ಅಂಗಡಿ. ಎಲ್ಲ ನಿಮ್ಮದೇ ಇರೋದು, ಬೇರೆ ಯಾರ್ದು ಇಲ್ಲ. ನಮ್ಮದ ಅಂಗಡಿ ಅದ. ಎಲ್ಲಿ? ಅದ ಕಲ್ಲ. ಕಲ್ಲಪ್ಪ ಅಂಗಡಿ ಎಲ್ಲ ನಿಮ್ದೆ? ಬಂದಿಲ್ಲ, ನಮ್ಮದು ಅಂಗಡಿ ಓಪನ್. ಎಲ್ಲ ಓಪನ್, ಅಂಗಡಿ ನಮಾಸ ಎಲ್ಲ ಓಪನ್. ನಾಶ ಮಾಡಿದ? ಮಾಡಿದ್ದು ಸ್ನಾನ ಮಾಡಿದ್ದು ಅಂತ ಕೇಳಿದೆ ನಾನು. ತಿಂಡಿ 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 ಏನ್ ತಿಂಡಿ? ಮಸಾಲೆ ದೋಸೆ. ಅದೆಲ್ಲ ಮಾಡ್ತೀರ? ಮಾಡಿದಲ್ಲ, ತಂದದ್ದು. ಎಷ್ಟು? ಒಂದು ತಿಂದ್ಯಾ? ಇಡೀ ಒಂದು ತಂದಿದ್ದು ಎಲ್ಲ ಇಲ್ಲ, ಒಂದು ನಿನಗೆ ಮಾತ್ರ. ಬಾಬಾಗೆ ಬನ್ಸ್, ನನಗೆ ಸಹ ಬನ್ಸ್. ಎಲ್ಲ ಬೇರೆ ನೋಡುದು. ಎಲ್ಲ ನನ್ನದು. ಏನು ನಿನ್ನದು? ಅದೆಲ್ಲ ನಮ್ದು, ಕಲ್ಪಿ ತಂದದ್ದು ನೀವು. ಅದು ನಮ್ಮದು ಬನ್ಸ್, ಎಲ್ಲ ನಾವು ತಂದಿದ್ದು. ನಮ್ಮ ಕೋಳಿ ಎಂತಾಗಿದೆ? ನಾಯಿ ಕಚ್ಚಿದ? ಯಾರು ಕೋಳಿ? ನಾಯಿ ಕಚ್ಚಿದ ಕೋಳಿ ಸತ್ತಿದ? ಮಾಂಸ ಮಾಡ್ತಾ ಇದ್ದಾರಲ್ಲ ಕೋಳಿಯನ್ನು. ನೀನ್ ತಿಂತೀಯಾ? ನಮ್ಮ ಕೋಳಿದು ಮಾಂಸ ತಿಂತೀಯಾ ನೀನು? ತಿಂತೀಯಾ? ಓ, ಫ್ರೈ ಮಾಡಿ ತಿಂತಲ್ಲಂತೆ. ಹುಚ್ಚು ನಾಯಿ. ಅದು ಅಂಕಲ್ ಮಾತ್ರ ತಿನ್ಲಿ. ಹೋಗು ಬಾ, ಕಲ್ಲ ಕೊಯ್ದು ಬರು. ಒಂದು ಶಾಲೆಗೆ ಹೋಗ್ಲಿಕ್ಕಿಲ್ಲ, ಎಂತ ಸಹ ಇಲ್ಲ. ರಜೆ ಸಿಕ್ಕಿದ್ರೆ ಲಾಭ ಅಲ್ಲ ನಿಮ್ಗೆ. ತಿರುಗಬೇಡ, ಹಾಗೆ ತಲೆ ತಿರುಗ್ತದೆ.
ಹೋಗ್ಲಿಯಾ? ಬೇಡವಾ? ಮತ್ತೆ ಮಾತಾಡು. ಅಡಿಗೆ ಮಾಡ್ಲಿಕ್ಕೆ ಗೊತ್ತುಂಟು ನಿನಗೆ? ಏನು ಅಡಿಗೆ ಮಾಡ್ತಿ? ಆಮ್ಲೆಟ್ ಮಾಡ್ಲಿಕ್ಕೆ ಗೊತ್ತುಂಟಲ್ಲ? ಆಮ್ಲೆಟ್ ಗೊತ್ತುಂಟು ಅವಳಿಗೆ ಅಲ್ಲ? ಓಕೆ, ಬಾಯ್ ಮಾಡು. ನೋಡಿ, ಬಿಸಿ ಬಿಸಿ ಗ್ರೀನ್ ಚಿಲ್ಲಿ ಚಿಕನ್ ರೆಡಿ ಆಗಿದೆ. ಭಾರಿ ಒಳ್ಳೇದಾಗ್ತದೆ. ನೀರು ದೋಸೆಗಂತೂ ಸೂಪರ್ ಕಾಂಬಿನೇಷನ್, ಚಪಾತಿ ರೋಟಿಗೆಲ್ಲ. ಬಟ್ ನಮ್ಗೆ ಇವತ್ತು ಬಾಯ್ಲ್ಡ್ ರೈಸ್, ನಾವು ಇದರ ಜೊತೆ ಇವತ್ತು ಇದನ್ನು ಟ್ರೈ ಮಾಡ್ತಾ ಇದ್ದೇವೆ. ಸ್ವಲ್ಪ ಇದು ತಣ್ಣಗಾಗಬೇಕು, ಅಂದರೆ ಈಗ ಅದು ರೆಸಿಪಿ ಶೂಟಿಗೆ ಅದು ಬಡಿಸಿದಷ್ಟೇ. ನೋಡಿ, ಭಾರಿ ಒಳ್ಳೇದಾಗ್ತದೆ ಆಯಿತಾ. ರೆಸಿಪಿ ಚಾನಲಲ್ಲಿ ರೆಸಿಪಿ ಹಾಕ್ತೇನೆ. ಮ್ಯಾಂಗ್ಳೂರ್ ರೆಸಿಪೀಸ್ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು, ಅಥವಾ ಫೇಸ್ಬುಕ್ ಚಾನಲಲ್ಲಿ ಕೂಡ ನೀವು ನೋಡ್ಬೋದು. ಸೂಪರಾಗಿದೆ ಇದು. ಟೇಸ್ಟ್ ಒಂದ್ಸತಿ ನೀವು ಟ್ರೈ ಮಾಡಿ. ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡಿರೋದು ಭಾರಿ ಒಳ್ಳೇದಾಗ್ತದೆ. ಸ್ಪೈಸಿ ಇರೋದಿಲ್ಲ, ಖಾರ ಇರೋದಿಲ್ಲ, ಒಳ್ಳೇದಾಗ್ತದೆ. ಹಾಗೆ ಈಗ ಲೈಟಾಗಿ ಮಳೆ ಎಲ್ಲ ಸ್ಟಾರ್ಟ್ ಆಗಿದೆ ಇಲ್ಲಿ ಲೈಟಾಗಿ. ಇವತ್ತು ಅದೇ ನೀರು, ನಿಮ್ಮದು ನೀರಿದ್ದು ಅಪ್ಡೇಟ್ ಕೊಡಬೇಕು ಅಂದರೆ ನೀರೆಲ್ಲ ಹಿಂದೆ ಹೋಗಿದೆ. ಮತ್ತೆ ಹೋಗಿ ತೋರಿಸ್ತೇನೆ ನಿಮಗೆ. ಅಂದರೆ ನಿನ್ನೆ ಬಿಸಿಲಿತ್ತಲ್ಲ ಹಾಗೆ. ಮಳೆ ಬರ್ತದಾ ನೋಡಿ. ಈಗ 7 ಆಯಿತು. ಭಾರಿ ಖುಷಿಯಾ ನಿನಗೆ? ರಜೆಯಾ ನಾಳೆ? ರಜೆ ಬೇಕಾ? ಕೊಡ್ತಾರೆ DC ರಜೆ. ಕಾಯ್ದುಕೊಂಡಿರ ಆಯ್ತಾ. ರಜೆ ಕೊಡಲ್ಲ, ಇನ್ನು ರಜೆ ಕೊಡಲ್ಲ. ನಿನಗೆ ಬೇಕಲ್ಲ? ಯಾಕೆ ಬೇಡವಾ? ಗಿವ್ ಮಿ ಹೈ ಫೈ. ರಜೆ ಬೇಡ ಮಕ್ಕಳಿಗೆ, ರಜೆ ಬೇಡ. ನೋಡಿ 7 ಆಯಿತು. ಜೋರು ಮಳೆ. ಇವತ್ತು ಇಡೀ ದಿನ ಇಷ್ಟು ಜೋರು ಮಳೆ ಇರಲಿಲ್ಲ. ಮತ್ತೆ ನೆರೆದ್ದು ಏನಾಯ್ತು ಅಂತ ಕೇಳ್ತಾ ಇದ್ರಿ. ನೆರೆದ್ದು ಎಲ್ಲ ಹಿಂದೆ ಹೋಯ್ತು ನೀರು, ದೇವರ ದಯದಿಂದ.
ಅಂದ್ರೆ ಆ ದಿನ ಮುಂದೆ ಬಂದಿತ್ತಲ್ಲ ನೀರು, ಅದರ ನೆಕ್ಸ್ಟ್ ಡೇ ಸ್ವಲ್ಪ ಬಿಸಿಲಿತ್ತು, ಅಂದ್ರೆ ಮಳೆನೇ ಬರಲಿಲ್ಲ, ಎಲ್ಲ ನೀರು ವಾಪಸ್ ಹೋಯ್ತು. ಈಗನೇ ಮಳೆ ಬಂದದ್ದು ಸಂಜೆ ಹೊತ್ತಿಗೆ. ಹಾಗೆ ಹಾಗೆ ಭಾರಿ ಖುಷಿ ಮಳೆ ಬಂತು ಅಂತ. ಬೆಳಿಗ್ಗೆಯಿಂದ ಮಕ್ಕಳು ಕೂಡ ಮಳೆ ಯಾಕೆ ಇಲ್ಲ ಅಂತ, ಅಂದ್ರೆ ಕೊಡೆ ಇಟ್ಕೊಂಡು ಸ್ವಲ್ಪ ಆಟ ಆಡುವ ಅಂತ ಹೊರಗೆ ಹೋಗಿ, ಭಾನುವಾರ ಅಲ್ಲ, ರಜೆ ಅಲ್ಲ, ಬೋರ್ ಆಗ್ತಾ ಇತ್ತು. ಹಾಗೆ ನೋಡಿ ಈಗ ಜೋರು ಮಳೆ ಸಂಜೆ ಹೊತ್ತಿಗೆ. ಇನ್ನು ರಾತ್ರಿ ಇಡೀ ಮಳೆ ಬಂದ್ರೆ ಮತ್ತೆ ನೀರು ಬರ್ತದೆ. ಬಟ್ ಏನು ಭಯದ ವಾತಾವರಣ ಯಾವುದು ಇಲ್ಲ, ನೀರೆಲ್ಲ ಸ್ವಲ್ಪ ಹಿಂದೆ ಹೋಗಿದೆ. ಹಾಗೆ ಈ ಸತಿ ನೆರೆ ಬರ್ಲಿಕ್ಕಿಲ್ಲ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ 1974 ಇಸವಿಯಲ್ಲಿ ದೊಡ್ಡ ನೆರೆ ಬಂದಿತ್ತು ಇಲ್ಲೆಲ್ಲ. ನಾವೆಲ್ಲ ಹುಟ್ಟಿರ್ಲಿಲ್ಲ ಆವಾಗ. ಸೊ ನನ್ನ ಅತ್ತೆ ಮಾವೆಲ್ಲ ಇದ್ರು, ಅವರು ಹೇಳ್ತಾ ಇದ್ರು. ಸೊ ಅದು ಇನ್ಸಿಡೆಂಟ್ ಆಗಿ ಈ ವರ್ಷದಲ್ಲಿ 50 years ಆಗ್ತದೆ ಈ ಶುಕ್ರವಾರ, ಆಯ್ತಾ. ಅಂದ್ರೆ ಇನ್ನು ಬರುವ ಶುಕ್ರವಾರ 50 ವರ್ಷ ಆಗ್ತದೆ. ಸೊ ಆಗ ಕೆಲವರು ಇಲ್ಲಿ ಮೊನ್ನೆ ಮೀನು ಹಿಡಿಯೋದು ಹೇಳ್ತಾ ಇದ್ರು, ಎಂತ ಗೊತ್ತುಂಟಾ, ಎಂತ ಆ ದಿನ ಏನಾದ್ರು ಬರ್ಬೋದಾ ಅಂತ ನೆರೆ. ಆ ದಿನ ಒಂದು 50 ವರ್ಷ ಆಯ್ತಲ್ಲ ಅದು ಇನ್ಸಿಡೆಂಟ್ ಆಗಿ, ಅದು ಭಯಂಕರ ದೊಡ್ಡ ನೆರೆ ಅದು. ಸೊ ಹಾಗೆ ಆ ದಿನ ಏನಾದರೂ ಸ್ವಲ್ಪ ಜೋರು ಇರ್ಬೋದು ಅಂತ ಹೇಳ್ತಾ ಇದ್ವಿ ಮೀನುಗಾರರೆಲ್ಲ. ನೋಡ್ಬೇಕು ಆ ದಿನ ಶುಕ್ರವಾರ ಏನಾಗ್ತದೆ ಅಂತ. ಗುರುವಾರ ಗೊತ್ತಾಗ್ತದಲ್ಲ ನೈಟ್, ಏನಾದರೂ 50 ವರ್ಷ ಹಿಂದೆ ಆಗಿರುವಂಥ ಇನ್ಸಿಡೆಂಟ್ ರಿಪೀಟ್ ಆಗ್ತದಾ ಏನು ಅಂತ. ಅಷ್ಟೇನು ರಿಪೀಟ್ ಆಗ್ಲಿಕ್ಕಿಲ್ಲ, ಜಸ್ಟ್ ಹೇಳುದು ಅಷ್ಟೇ, ಮಾತು, ಅದು ನೆನಪು ಬರ್ತದಲ್ಲ ಅದು ಇನ್ಸಿಡೆಂಟ್. ಹಾಗೆ ಸೊ ಆ ಟೈಮಲ್ಲಿ ಎಲ್ಲ ಫುಲ್ಲು ಕೆಲವ್ರದ್ದು ಮನೆಯೆಲ್ಲ ಹೋಗಿದೆ ಆಯ್ತಾ. 1974 ಇಸವಿಯಲ್ಲಿ ನಮ್ಮ ಅತ್ತೆ ಮಾವನವರು ಕೂಡ ಒಂದು ಇದು ನಮ್ಮ ಮುಂಚಿನ ಮನೆಯಲ್ಲಿ ಇರ್ತಿದ್ರು, ಇದು ಬೇರೆ ಮನೆ ಅಲ್ವಾ, ನಮ್ಮ ಹಳೆಯ ಮನೆಯಲ್ಲಿ ಇರ್ತಿದ್ರು. ಸೊ ಅವರೆಲ್ಲ ಮನೆಯೆಲ್ಲ ಬಿಟ್ಟು ಬೇರೆ ಕಡೆ ಶಿಫ್ಟ್ ಆಗಿದ್ರು. ಅಂದರೆ ಅಷ್ಟು ಜೋರಿತ್ತು ಆ ಟೈಮಲ್ಲಿ ಇದು ನೆರೆ ಎಲ್ಲ. ಇಲ್ಲಿ ನಿಲ್ಲಿಕ್ಕೇನೆ ಆಗಿರಲಿಲ್ಲ, ಎಲ್ಲರೂ ಮನೆ ಖಾಲಿ ಮಾಡಿಯೇ ಹೋಗಿದ್ದಾರೆ. ಮತ್ತೆ ವಾಪಸ್ ಬರುವಾಗ ಎಲ್ಲ ಗಲೀಜಿತ್ತಂತೆ. ಅಂದರೆ ಅದು ಕ್ಲೀನ್ ಮಾಡಲಿಕ್ಕೆ ಅಷ್ಟು ದಿನ, ಅದು ಅಷ್ಟು ಸುಲಭದಲ್ಲಿ ನೆರೆ ಬಂದದ್ದು ಕ್ಲೀನ್ ಮಾಡಲಿಕ್ಕೆ ಸಹ ಆಗೋದಿಲ್ಲ ಆಯಿತಾ. ಹಾಗೆ ಈಗ ಮತ್ತೆ ರಾತ್ರಿ ಹೊತ್ತಿಗೆ ಜೋರು ಬಂದಿದೆ ನೋಡಿ. ಮಕ್ಕಳಿಗೆ ಶಾಲೆಗೆ ಹೋಗಲಿಕ್ಕೆ ಸ್ವಲ್ಪ ಉಪದ್ರ ಕೊಡುವ ಅಂತ ಅಲ್ಲ. ಅವರು ಶಾಲೆಗೆ ಹೋಗುವಾಗನೇ ಮಳೆ ಬರೋದು, ಉಪದ್ರ ಕೊಡೋದು.